ಶ್ವೇತಾ, ಗೋಪಿ ಏನಾರು ತಪ್ಪು ಮಾಡ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಾರೆ. ಹೌದು. ಇನ್ನು ನಮ್ ಗೋಪಿ ವೇದಿಕೆ ಮೇಲೆ ಬಂದ ಅಂದ್ರೆ ಅದ್ರ ಮಜಾನೇ ಬೇರೆ. ಕರೆಕ್ಟ್. ಯಾವಾಗ ಗೋಪಿ ವೇದಿಕೆ ಮೇಲೆ ಬರ್ತಾನೆ, ಯಾವಾಗ ಮಿಮಿಕ್ರಿನ ಕಣ್ ತುಂಬ್ಕೋಬೇಕು ಅಂತ ಇಡೀ ನಮ್ಮ ಕಾಮನ್ಕೆರೆ ಅವರು ತುದಿಗಾಲಲ್ಲಿ ಕಾಯ್ತಾ ಇದಾರೆ. ಗೋಪಿ ಬರ್ಲಿ ಹಂಗೆ ಮಿಮಿಕ್ರಿ ಜಲಕ್ಕೋ. ಒಂದ್ ನಿಮಿಷ ಚಿನ್ನ ಕೇಳಿಸ್ಕೋಬೇಕ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ನಾನು ಮೊದಲೇ ಹೇಳಿದ್ದೀನಿ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಏನ್ ಹೇಳಿ? ಇದ್ರೆ ನೆಮ್ಮದಿ ಆಗಿರ್ಬೇಕು. ನಾನು 100 ಬರುತ್ತೆ 100 ಹೋಗುತ್ತೆ ಅಣ್ಣ. ಜೀವನದಲ್ಲಿ ಒತ್ಕೊಂಡು ಹೋಗೋದು ಯಾವುದೂ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದ್ರೆ ನೆಮ್ಮದಿ ಆಗಿರ್ಬೇಕಷ್ಟೇ. ಏನ್ ಹೇಳ್ತೀರಿ? ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರಾಂಡ್. ಕಾಡ್ಬರೇಶ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಚಿನ್ನ. ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಈಗ ಒಂದು ಕೆಲಸ, ಆರ್ಮಗ ರವಿಶಂಕರ್ದವ್ರದ್ದು ಒಂದು ಡೈಲಾಗ್ ಇದೆ, ಅದನ್ನ ಒಂದು 4-5 ಜನ ನಮ್ಮ ರಾಜಕಾರಣಿಗಳು ಮಾತಾಡಿದ್ರೆ ಹೇಗಿರುತ್ತೆ ಅಂತ. ಮೊದಲು ಅವರು ರವಿಶಂಕರ್ ಸರ್ದು ಕೆಂಪೇಗೌಡ ಸಿನಿಮಾ ಡೈಲಾಗು. ಕರೆಕ್ಟ್ ಸರ್, ಸೂಪರ್. ಏನ್ ಹಾಗೆ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರೆಸಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟ್ಗೆ, ಆದ್ರೆ ಕಾಮನಕೆರೆಗೆ ಪಾಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ನನ್ನ ಡಿಸ್ಟಿಕ್ಗೆ, ಕರ್ನಾಟಕ ಮ್ಯಾಪ್ ನನ್ನ ಊರಿಗೆ ಕರೆಸಿ ನನಗೆ ಆಗ್ಬಿಟ್ಟಿಯಲ್ಲ. ಈಗೇನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಕಾಮನಕೆರೆಯಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡ್ಗೋಗುತ್ತೆ. ಕೈ ಎತ್ತಿ ತಟ್ಟೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗರೋಗುತ್ತೆ. ಇದು ಕಾಮನಕೆರೆ ಕೋಟೆ ಕಣೋ. ಈಗ ಇದೇ ಒಂದು ಡೈಲಾಗ್ನ ಈಗ ತಾನೇ ನಿರ್ಗಮಿತರಾಗ್ತಂತ ಹೌದು ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕರೆಕ್ಟ್ ಸರ್. ಏನಪ್ಪ ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತೀನಯ್ಯ. ಶಾಕ್ ಆಗಿರ್ಲೇಬೇಕು. ಯಾಕಂದ್ರೆ ಕುರ್ಚಿನ ಬಿಟ್ಕೊಟ್ಟದ್ದು ನಾನೇ. ಆದ್ರೆ ಇಲ್ಲಿಗೆ ಬರಬೇಕು, ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತ ಹೇಳಿದ್ದು ಈ ಕಮಾಂಡ್. ಆದ್ರಿಂದ ನಾನು ಮೈಸೂರಲ್ಲಿ ಗುಡುಗಿದ್ರೆ ಇಡೀ ಕರ್ನಾಟಕ ನಡುಗುತ್ತೆ. ಹೌದಲ್ಲ? ನಾನು ಕೈ ಎತ್ತಿ ತಟ್ಟಿದ್ರೆ ಒಡೆರಿ ಕಪಾಲ್ಕ ಅವನಿಗೆ. ಯಾವನ ಹೌದಾ ಹುಲಿ ಅನ್ನೋನು? ಡೈಲಾಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾನು ಕೈ ಎತ್ತಿ ತಟ್ಟಿದ್ರೆ ನನಗೆ ಡೈಲಾಗ್ ಬರ್ತೋಯ್ತು. ಕೊನೆಗೆ ಹೇಳ್ಬಿಡ್ತೀನಿ, ಇದು ಸಿದ್ದರಾಮನುಂಡಿ ಕೋಟೆಗಳು. ಯಾರ ಹೌದಾ ಹುಲಿ ಅನ್ನೋ ಕಳ್ಸಾಚಿಕ. ಹಾಗೇನೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು. ಕಂಗಾಗಿ ಶಬ್ದ ಏನಾಗ್ ನೋಡ್ತಾ ಇದೀಯಾ? ಸಾಕಾಯ್ತಾ? ಥೂ, ನಿನ್ ಜನ್ಮಕ್ಕೆ ಸಾಕಾಗ್ಲೇಬೇಕು ರೀ. ಯಾಕಂದ್ರೆ ಕಾಮನ್ಕೆರೆಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಿನ್ನ ಡಿಪಾರ್ಟ್ಮೆಂಟ್ ಇರ್ಬೋದು, ಆದ್ರೆ ನಾವು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿರೋದೇ ನಾನು. ನೋಡಿ, ಕರ್ನಾಟಕ ಇಲ್ದಿರೋ ನಿನ್ನ ಮ್ಯಾಪ್ಗೆ ಯಾವ್ಯಾವ್ದೋ ಊರು ಇದೆಯಲ್ಲ ಅಲ್ಲಿಗೆ ಕರೆಸಿದ್ಯಾರು ನಾನೇ. ನಾನು ಕಾಮನ್ಕೆರೆಯಲ್ಲಿ ಕೂತ್ಕೊಂಡು ಕಂಜಾಜ ಶಂಬದ ಅಂದ್ರೆ ಎಲ್ಲ ಕಡೆ ನಡುಗುತ್ತೆ ರೀ, ನಡುಗುತ್ತೆ. ಯಾಕಂದ್ರೆ ಇದು ಚಾಮರಾಜಪೇಟೆ ಕೋಟೆ ಕಣೋ. ಕಂಜಾಜ ಶಬ್ದ ಚೆನ್ನಾಗಿತ್ತ ಡೈಲಾಗು, ಸಾಕಾಗಿತ್ತು. ನಿನ್ ಜನ್ಮಕ್ಕೆ ಅಂತ ಹೇಳಕ್ಕಾಗತ್ತಾವ್ರಿ. ಹಾಗೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು. ಏನಾಗಿ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಲೇಬೇಕು ಅಂತ ನಾನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕಾಮನಕೆರೆಗೆ ಕರೆಸಿದ್ದು ಇರ್ಲಿ. ಆದ್ರೆ ಇಲ್ಲಿಗೆ ಬರಕ್ಕೆ ಪರ್ಮಿಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟು. ಆದ್ರೆ ಇಲ್ಲಿ ಮಾತಾಡೋದೇ ನಾನು ಮಾತಾಡದೆ ನೀನ್ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಬಂದಾಗುತ್ತೆ, ಇಲ್ಲಿ ಬಂದಾಗುತ್ತೆ, ಎಲ್ಲೆಲ್ಲೂ ಬಂದಾಗುತ್ತೆ. ಹುಷಾರಾಗಿರಿ. ಹಾಗೆ
ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಡೈಲಾಗ್ ಹೇಳಿದ್ರೆ ನಾವು ನೋಡ್ತಾ ಇದೆಯೋ ಶಾಕ್ ಆಯ್ತು, ಶಾಕ್ ಆಗಿರಲೇಬೇಕು. ಯಾಕಂದ್ರೆ ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಹೈಕಮಾಂಡೇ, ಆದರೆ ಕಾಮನಕೆರೆಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ನಮ್ಮ ಯಾವುದೇ ಒಂದು ರೀತಿ ಯಾರಿದು ನಾನ್ ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್. ಯಾಕಂದ್ರೆ ಇದು ಹಾಸನದ ದೇವೇಗೌಡರು ಕೋಟೆ ಕಡು. ಅರೆ ವಾ. ಹಾಗೇನೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್ ಆ್ಯಕ್ಚುಲಿ ಶಾಕ್ ಆಯ್ತಾ, ಆಗಲೇಬೇಕು ಅಂತ ನಾನು ನಿನ್ನ ಇಲ್ಲಿಗೆ ಕರೆಸಿದ್ದು. ಯಾರು ಪ್ರಮೋಷನ್ ಕೊಡಲಿ ಏನು ಮಾಡಲಿ, ಆದರೆ ನಮ್ಮದು ಯಾವತ್ತೂ ಕೂಡ ಉತ್ತರ ಕರ್ನಾಟಕದ ಗುಲ್ಬರ್ಗ ಕೋಟೆ ಕಣೋ. ಕೇಳಿಸ್ತದೆ, ಒಳ್ಳೇದಾಗಲಿ. ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು, ನೋಡಿ ಬ್ರದರ್, ನಿಮಗೆ ಶಾಕ್ ಆಯ್ತಾ? ನಮಗೇನು ಶಾಕ್ ಆಗಿಲ್ಲ, ಅದರಿಂದ ನೀವು ಬರಲಿ ಅಂತಲೇ ನಾವು ಕಾಯ್ತಾ ಇದ್ದೀವಿ. ಇನ್ನು ಹೆಚ್ಚಿಗೆ ಮಾತನಾಡೋದೇನಿಲ್ಲ. ನಾವು ಬೆಂಗಳೂರಲ್ಲಿರಲಿ, ಮೈಸೂರಲ್ಲಿರಲಿ, ಹಾಸನ ಇರಲಿ, ದೆಹಲಿಲಿರಲಿ, ನಾವು ಚಪ್ಪಾಳೆ ತಟ್ಟಿದ್ರೆ ಎಲ್ಲ ಕಡೆ ನಡುಗುತ್ತೆ. ನಡುಗಲಿ ಬಿಡಿ, ಈಗೇನು ತೊಂದರೆ ಬ್ರದರ್. ಆದ್ದರಿಂದ ಯಾರು ಯಾವ ಕೋಟೆ ಕಟ್ಟಿದ್ರು ನಮ್ಮದು ಕರ್ನಾಟಕದ ಕೋಟೆ. ನಮಸ್ಕಾರ, ಬರ್ತೀನಿ ಬ್ರದರ್. ಆಹಾ. ಅಣ್ಣ ಅಂಬರೀಷ್ ಅಣ್ಣ, ಯಾವನ್ಲ ಅವನಲ್ಲೇ ಇಷ್ಟೊತ್ತಿಗೆ ಇಷ್ಟು ಹಾಕೊಂಬಂದ್ಬಿಟ್ಟು ಇಷ್ಟು ಮಾತಾಡ್ತಾ ಇದ್ದೀರಲ್ಲ. ನಾನು ಹೇಳಿದೆ ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ ಅಂತ, ಅಂದ್ರೆ ಬ್ರ್ಯಾಂಡೆಡ್ ಬಟ್ಟೆಯ. ನೀನೇನು ತಿಳ್ಕೊಂಡೆ? ಸುಮ್ಮನಿಲ್ಲ ಸಾಕು. ನಾನು ಹೇಳೋದು ಇದು ಕಾಮನಕೆರೆ ಅಂತ ಇಂಥ ಕೆರೆ ಅಲ್ಲ. ಇಲ್ಲಿ ಜೋಡಿ ನಂಬರ್ 1 ಮಾಡಿದ್ದಾರೆ. ಆದ್ರಿಂದ ನೀವೆಲ್ಲರೂ ಜೋರಾಗಿ ಹೇಳಬೇಕು, ಇದು ಯಾವ ಕೋಟೆ ಅಂದ್ರೆ ಜಿ ಕನ್ನಡ ಜೋಡಿ ನಂಬರ್ 1 ನಡೀತಾ ಇರೋಂಥ ಹಳ್ಳಿ ಹಬ್ಬದ ಒಂದು ಕಾಮನಕೆರೆ ಕೋಟೆ ಅಂತ. ಈ ಒಂದು ಡೈಲಾಗ್ನ ಕಾಮಿಡಿಯಾಗಿ ನಮ್ಮ ಸಾಧು ಸರ್ ಮಾತಾಡಿದ್ರು. ಲೇ 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 ಕಳ್ಳ, ಏಯ್ ನಡಿಯಲೇ, ಏನ್ ಆಗ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಲೇ, ಆಗ್ಲೇಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರ್ಸಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ಜಿ ಡಿಪಾರ್ಟ್ಮೆಂಟ್, ಕತ್ತಿರಿಗೂ ಪ್ಯಾಪ್ಸಿ ಕಣಲೇ.